ಅಂಟೆ ಮನೆಗೆ ನೆಂಟರ ಮನೆಯಲ್ಲಿ ಊಟಕ್ಕೆ ಬಂದಿದ್ವಿ. ಇಲ್ಲಿ ಊಟ ಎಲ್ಲ ತುಂಬ ಉಂಟು. ಇಡ್ಲಿ ಉಂಟು, ಸೇಮ್ ಉಂಟು, ಪುರಿ ರೊಟ್ಟಿ ಉಂಟು, ಚಿಕನ್ ಉಂಟು. ಹಾಯ್, ನಾವು ಫೈನಲಿ ಕಾರ್ಕಳ ಚರ್ಚ್ ಹತ್ರ ರೀಚ್ ಆಗಿದ್ದೇವೆ. ಇವರ್ ಸಹ ಯೂಟ್ಯೂಬರ್ಸ್ ನೋಡಿ. ಒಳ್ಳೆ ಹಾಯ್ ಮಣ. ಮಮ್ಮಿ ಮಮ್ಮಿ ರಾಂಗ್ ಟೈಪ್. ಇವರ ಚಾನೆಲ್ ಸ್ಟ್ಯಾನ್ ದೀಪ್ಸ್ ಫಾರ್ ಎವರ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಅವರ ಚಾನೆಲ್ ಹೆಸರನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ. ಅವರು ಸಹ ಎಲ್ಲ ಒಳ್ಳೆ ಒಳ್ಳೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾರೆ. ಕುಕಿಂಗ್ ವೀಡಿಯೋಸ್, ಡೈಲಿ ವ್ಲಾಗ್ ಹಾಗೂ ಟ್ರಾವೆಲ್ ಬಗ್ಗೆ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಓಕೆ, ನೋಡಿ ಇದು ಮಿರಾಕಲ್ ಪಾಂಡ್. ಇಲ್ಲಿ ತುಂಬ ಮಿರಾಕಲ್ಸ್ ನಡೆದಿದೆ. ಇದಕ್ಕೆ ಅವರು ಮಿರಾಕಲ್ ಪಾಂಡ್ ಅಂತ ಹೇಳ್ತಾರೆ. ನೋಡಿ ಜನಸಾಗರ ಎಷ್ಟಿದೆ ಅಂತ ಇಲ್ಲಿ. ಇದು ತುಂಬ ಹೊತ್ತಾಗಿದೆ, ಬಟ್ ಸ್ಟಿಲ್ ನೋಡಿ ಎಷ್ಟು ಜನರು ಇಲ್ಲಿ ಬರ್ತಾ ಇದ್ದಾರೆ. ಈಗ ನಾವು ಚರ್ಚ್ ಕಡೆ ಹೋಗ್ತಿದ್ವಿ, ಯಾಕೆಂದರೆ ಇನ್ನು ಆಲ್ಮೋಸ್ಟ್ 10 o'clockಗೆ ಒಂದು ಮಾಸ್ ಇದೆ. ಅದಕ್ಕೆ ಈಗ ಆಲ್ಮೋಸ್ಟ್ ಒಂದು ಮಾಸ್ ನಡೀತಾ ಉಂಟು. ಅದಕ್ಕೆ ನಾವು ಸ್ಟಿಲ್ ಒಂದು ಸ್ಟಾಲ್ಸಿಗೆ ಆ ಕಡೆ ಎಲ್ಲ ಹೋಗುವ ಅಂತ ಹೋಗ್ತಿದ್ದೇವೆ. ನಡ್ಕೊಂಡು ಹೋಗುವಾಗ ತುಂಬ ಜನರು ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೆ, ರಿಲೇಟಿವ್ಸ್ ಇದ್ದಾರೆ ಅಂತ ಮೀಟ್ ಆಗ್ತಿದ್ದೀವಿ. ಹಸ್ಬೆಂಡ್ ಕಸಿನ್ಸ್ ಕೂಡ ಇಲ್ಲಿದ್ದಾರೆ, ಅವರ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾವು ವೇಟ್ ಮಾಡ್ತಿದ್ದೀವಿ. ಇಲ್ಲಿ ತುಂಬ ಸ್ಟಾಲ್ಗಳು ಕೂಡ ಇದೆ. ಮತ್ತು ನಾನು ನಿಮಗೆ ಎಲ್ಲ ಸ್ಟಾಲ್, ಯಾವ್ಯಾವ ಸ್ಟಾಲ್ ಇಟ್ಟೆ, ಯಾವೆಲ್ಲ ಐಟಮ್ಸ್ ಎಲ್ಲ ಸೇಲ್ ಮಾಡ್ತಿದ್ದಾರೆ ಎಲ್ಲ ನನ್ನ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ನಾವು ಸಿಂಪಲ್ ಡ್ರೆಸ್ಸಾಗಿ ಬಂದಿದ್ದೆ, ಚೂಡಿದಾರ್ ಎಲ್ಲ ಹಾಕಲಿಲ್ಲ ನಾನು, ಯಾಕೆಂದರೆ ತುಂಬ ಸೆಕೆ ಹಾಗೂ ರಾತ್ರಿ ಟೈಮಲ್ಲಿ ತುಂಬ ಕಷ್ಟ ಆಗ್ತದೆ. ಈಗ ನಾವು ಚರ್ಚಿಗೆ ಹೋಗ್ತಿದ್ದೀವಿ. ಮಾಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಾವು ಚರ್ಚ್ ಕಡೆ ಹೋಗ್ತಿದ್ದೇವೆ.
ಪೂಜೆ ಆಯಿತು, ಆಶೀರ್ವಾದ ಆಯಿತು. ಅದಕ್ಕೆ ನಾವೀಗ ಹೊರಗಡೆ ಬಂದಿದ್ದೇವೆ. ಕಿಯಾನ್ ತುಂಬ ಅಳ್ತಾ ಇದ್ದ, ಅದಕ್ಕೋಸ್ಕರ ಈಗ ನಾವು ಮಿರಾಕಲ್ ಪಾಂಡ್ ಹತ್ರ ಹೋಗಿ ಅಲ್ಲಿ ಒಂದು ವಿಸಿಟ್ ಕೊಟ್ಟು ಅದಾದಮೇಲೆ ನಾವು ಕಸಿನ್ಸ್ ಮನೆಗೆ ಊಟಕ್ಕೆ ಹೋಗ್ತಿದ್ದೇವೆ. ನನಗೆ ತುಂಬ ಕೋಲ್ಡ್ ಆಗ್ತಾ ಉಂಟು, ಅದಕ್ಕೆ ಟೊಪ್ಪಿ ಶಾಲ್ ಎಲ್ಲ ಹಾಕಿ ಹೋಗ್ತಿದ್ದಾರೆ. ಇಲ್ಲಿ ಬ್ಲೆಸ್ ಮಾಡಿದ ತುಪ್ಪ ಸಿಗ್ತದೆ. ಇಲ್ಲಿ ತುಂಬ ಜನರು ನೋಡಿ ಬಾಟಲೆಲ್ಲ ಹಾಕಿ ಕೆಲವರು ಅದನ್ನು ತಲೆಗೆಲ್ಲ ಹಚ್ತಾರೆ, ಅದು ಬ್ಲೆಸ್ಡ್ ಅದಕ್ಕೆ ಗೋಸ್ಕರ. ಎಲ್ಲ ರಚೆ ಆಯಿತು. ಈಗ ಅಮ್ಮನಿಗೆ ನಾನೇ ಹಚ್ತಾ ಇದ್ದೇನೆ ಬ್ಲೆಸ್ಡ್ ತುಪ್ಪ ಕ್ರಾಸ್ ಹಾಕಿ. ಈಗ ನಾವು ಕ್ಯಾಂಡಲ್ಸ್ ತರಲಿಕ್ಕೆ ಹೋಗ್ತಿದ್ದೇವೆ. ಅದು ಶ್ರೈನ್ ಸ್ಟಾಲ್ ಇದೆ ಅಲ್ಲಿ ವೆರೈಟಿ ಇದೆ, ವೆರೈಟಿ ರೇಂಜಲ್ಲಿ 30 ರುಪೀಸ್, 50 ರುಪೀಸ್ ಮತ್ತು ಕಾಸ್ಟ್ಲಿ ಸಹ ಇದೆ ಅಲ್ಲಿ. ಏನಂದರೆ ನೋಡಿ ಇದೆಲ್ಲ ಅವರು ಸೇಲ್ ಮಾಡಲಿಕ್ಕೆ ಇಟ್ಟಿದ್ದಾರೆ. ಅವರು ಹೇಳಿದ್ದಾರೆ 30 ರುಪೀಸ್, 50 ರುಪೀಸ್, 100 ರುಪೀಸ್ ಕೂಡ ಕ್ಯಾಂಡಲ್ಸ್ ಇದೆ. ಅದು ದೊಡ್ಡದೊಂದು ಕ್ಯಾಂಡಲ್ ಇದೆ. ಅವರು ಕಸಿನ್ಸ್ ತಗೊಂಡಿದ್ದಾರೆ. ನಾವು 30 ರುಪೀಸ್, 50 ರುಪೀಸ್ ಕ್ಯಾಂಡಲ್ ತಗೊಂಡಿದ್ದೇವೆ. ನಾವು ಹೋಗಿದ್ದ ದಿವಸ ಅಷ್ಟು ರಶ್ ಇರಲಿಲ್ಲ, ಮತ್ತು ಅವ್ರು ಹೇಳಿದರು ಅದಕ್ಕಿಂತ ಜನವರಿ 26ಗೆ ತುಂಬ ಅಂದರೆ ತುಂಬ ರಶ್ ಇತ್ತು. ಅಂದರೆ ಆ ದಿವಸ ರಿಪಬ್ಲಿಕ್ ಡೇ ರಜೆ ಇದೆ ಎಲ್ಲರಿಗೆ. ಇದು ನಾವು ವೀಕ್ ಡೇಸಿಗೆ ಹೋಗಿದ್ದೇವೆ, ಟ್ಯೂಸ್ಡೇ ಹೋಗಿದ್ವಿ. ಅದಕ್ಕೋಸ್ಕರ ನಾವು ಕ್ಯಾಂಡಲ್ಸ್ ಲೈಟ್ ಮಾಡಲಿಕ್ಕೆ ಹೋಗ್ತಿದ್ದೀವಿ. ಸಾರಿ, ನಾವು ಯಾವಾಗಲೂ ಇಲ್ಲಿ ಬರುವಾಗ ಕ್ಯಾಂಡಲ್ಸಿಂದ ಲೈಟ್ ಮಾಡ್ತೇವೆ. ಅಂದರೆ ನಾವು ಕ್ಯಾಂಡಲ್ ಲೈಟ್ ಮಾಡಿ ಪ್ರೇ ಮಾಡ್ತೇವೆ, ಎಲ್ಲ ಒಳ್ಳೆಯದಾಗಲಿ, ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಲಿ. ತುಂಬ ಜನ ಬರ್ತಾರೆ ಕ್ಯಾಂಡಲ್ಸ್ ಲೈಟ್ ಮಾಡಲಿಕ್ಕೆ. ನಾನು ಪ್ರೇ ಮಾಡ್ತಾ ಇದ್ದೀನಿ, ಈ ವರ್ಷ ಎಲ್ಲ ಒಳ್ಳೆಯದಾಗಲಿ, ಮಗುವಿಗೋಸ್ಕರ, ಎಲ್ಲರಿಗೋಸ್ಕರ, ಹಸ್ಬೆಂಡ್ಗೋಸ್ಕರ, ಫ್ಯಾಮಿಲಿಗೋಸ್ಕರ, ಎಲ್ಲರಿಗೆ ಅಮ್ಮ ಅಪ್ಪ ಎಲ್ಲರೂ ಸಂತೋಷದಿಂದ ಇರಲಿ, ಎಲ್ಲರಿಗೆ ಪ್ರಾಬ್ಲಮ್ ಬರಲಿ ಹಾಗೆ ನೋಡಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ತುಂಬ ಸೆಂಟ್ ಲಾರೆನ್ಸ್ ಸ್ಟ್ಯಾಚುಗಳವರು ಇಟ್ಟಿದ್ದಾರೆ ಭಕ್ತಾದಿಗಳಿಗಾಗಿ. ಇಷ್ಟೊಂದು ಸ್ವಲ್ಪ ಪ್ರೇ ಮಾಡಿ ಕಾಣಿಕೆಯನ್ನು ಹಾಕಿ ಈಗ ನಾವು ಬೇರೆ ಕಡೆ ಹೋಗ್ತಿದ್ದೀವಿ. ಈಗ ಇಲ್ಲಿ ಈ ಪ್ಲೇಸಲ್ಲಿ ಇರೋದೆಲ್ಲ ಚರ್ಚ್ ಸ್ಟಾಲ್. ಇದು ಸಂತೆ ಶಾಪಿಂಗ್ ಎಲ್ಲ ಬೇರೆ ಕಡೆ, ಇದೆಲ್ಲ ಚರ್ಚ್ ಸ್ಟಾಲ್. ಈಗ ನಾವು ಮಿರಾಕಲ್ ಪಾಂಡ್ ಹತ್ತಿರ ಹೋಗ್ತಿದ್ದೇವೆ. ಮಿರಾಕಲ್ ಪಾಂಡ್ ಈ ಪ್ಲೇಸಲ್ಲಿ ತುಂಬ ಮಿರಾಕಲ್ಸ್ ಆಗಿದೆ, ಅದಕ್ಕೋಸ್ಕರ ತುಂಬ ಭಕ್ತಾದಿಗಳು ಇಲ್ಲಿ ಖಾಲಿ ಕ್ರಿಶ್ಚಿಯನ್ಸ್ ಅವರಲ್ಲ, ಬೇರೆ ಜಾತಿ ಧರ್ಮದವರು ಸಹ ಇಲ್ಲಿ ಬಂದು ಪ್ರೇ ಮಾಡ್ತಾರೆ, ಹರಕೆಯನ್ನು ಹಾಕ್ತಾರೆ.
ಅಂದರೆ ಇಲ್ಲಿ ಕಾಲೆಲ್ಲ ಹಾಕಲಿಕ್ಕಿಲ್ಲ ನೀರಿಗೆ. ಏನಂದರೆ ಸ್ವಲ್ಪ ನೀರನ್ನು ನೀವು ಜಸ್ಟ್ ಕೆಲವರು ಕುಡಿತಾರೆ, ಕೆಲವರು ಬಾಟ್ಲಿಯಲ್ಲಿ ಹಾಕಿ ತೆಕ್ಕೊಂಡು ಹೋಗ್ತಾರೆ. ಯಾಕೆಂದರೆ ಇದು ಬ್ಲೆಸ್ಡ್ ನೋಡ್ತೀವಿ, ತುಂಬ ಕಾಯಿನ್ಗಳು ಹಾಕಿದ್ದಾರೆ ಹಾಗೂ ತುಂಬ ಮೀನುಗಳಿವೆ ಇಲ್ಲಿ. ಇದು ನಾವು ಸೇಕ್ರೆಡ್ ಪಾಂಡ್ ಅಂತ ಭಾವಿಸ್ತೇವೆ ಹಾಗೂ ತುಂಬ ಜನರಲ್ಲಿ ಬರ್ತಾರೆ ಅದಕ್ಕೋಸ್ಕರನೇ. ಮುಂಚೆ ಹೀಗೆಲ್ಲ ಇರಲಿಲ್ಲ, ಈಗ ತುಂಬ ಅವರು ಡೆವಲಪ್ ಮಾಡಿದ್ದಾರೆ ಈ ಪ್ಲೇಸಲ್ಲಿ. ಈಗ ನಾವು ಡಿನ್ನರ್ ಮಾಡಲಿಕ್ಕೆ ಹೋಗ್ತಿದ್ದೇವೆ ನನ್ನ ಅತ್ತೆ ಕಸಿನ್ ಮನೆಗೆ. ಅವರ ಮನೆ ಈ ಮಿರಾಕಲ್ ಪಾಂಡ್ ಹತ್ತಿರ. ಇಲ್ಲಿ ಫ್ಯಾಮಿಲಿ ಪ್ರೇಯರ್ ಆಯಿತು. ಈಗ ಅವ್ರು ವೆಲ್ಕಮ್ ಡ್ರಿಂಕ್ ಮ್ಯಾಂಗೋ ಜ್ಯೂಸ್ ಇಟ್ಟಿದ್ದಾರೆ. ತುಂಬ ಹಸಿವಾಗ್ತಿತ್ತು ಆ್ಯಕ್ಚುಲಿ, ಬಟ್ ಟಯರ್ಡ್ ಸಹ ಆಗಿದೆ ಆ್ಯಕ್ಚುಲಿ, ಯಾಕೆಂದರೆ ಲೇಟ್ ಆಗಿದೆ. ಇವರ ಮನೆಗೆ ಬಂದ್ವಿ. ಇವರು ನನ್ನ ಅಮ್ಮನ ಕಸಿನ್, ಅತ್ತೆಯ ಕಸಿನ್ ಆ್ಯಕ್ಚುಲಿ. ಇವರೆಲ್ಲ ನನ್ನ ಅಮ್ಮನ ಕಸಿನ್ನ ಫ್ರೆಂಡ್ಸ್ ಇವರೆಲ್ಲ. ನೋಡಿ ಎಲ್ಲ ಊಟ ಈಗ ಮಾಡ್ತಿದ್ದಾರೆ. ನಾವು ಹತ್ತೂರು ಕಾರ್ಕಳಕ್ಕೆ ಬಂದಿದ್ದೇವೆ. ಅವರ ಆಂಟಿ ಮನೆಗೆ ನೆಂಟರ ಮನೆಯಲ್ಲಿ ಊಟಕ್ಕೆ ಬಂದಿದ್ವಿ. ಇಲ್ಲಿ ಊಟ ಎಲ್ಲ ತುಂಬ ಉಂಟು. ಇಡ್ಲಿ ಉಂಟು, ಸೇಮ್ ಉಂಟು, ಪುರಿ ರೊಟ್ಟಿ ಉಂಟು, ಚಿಕನ್ ಉಂಟು, ವೆರೈಟಿ ಉಂಟು. ನಮ್ಮ ಊಟ ಎಲ್ಲ ಆಯಿತು. ಊಟ ಸೂಪರ್ ಆಗಿತ್ತು. ಈಗ ನಾವು ಜಾತ್ರೆ ಕಡೆ ಅಂದರೆ ಶಾಪಿಂಗ್ ಕಡೆ ಹೋಗ್ತಿದ್ವಿ. ಈಗ ನಾವು ಸ್ಟಾಲ್ಸ್ ಕಡೆ ಹೋಗ್ತಿದ್ದೇವೆ. ತುಂಬ ಟಯರ್ಡ್ ಆಗಿದೆ, ಆಲ್ರೆಡಿ ಲೇಟ್ ಆಗಿದೆ ಊಟ ಮಾಡಿ ಆದಮೇಲೆ. ಈಗ ಇಲ್ಲೆಲ್ಲ ಚರ್ಚ್ ಸ್ಟಾಲ್ಗಳು ಹಾಗೂ ತುಂಬ ಸರ್ವಿಸ್ ಸ್ಟಾಲ್ಗಳು ಇವೆ. ಆ್ಯಂಬುಲೆನ್ಸ್ ಸರ್ವಿಸ್ ಇರಲಿ, ಫಸ್ಟ್ ಏಡ್ ಆಗಲಿ, ಬೇರೆ ಎಲ್ಲ ಏನೆಲ್ಲ ಸೇವೆ ಮಾಡುವ ಸ್ಟಾಲ್ಸ್ಗಳು ಇಲ್ಲಿ ಚರ್ಚ್ ಸರೌಂಡಿಂಗ್ಸಲ್ಲಿ ಇದೆ. ಇಲ್ಲಿ ಬ್ಲೆಸ್ಡ್ ನೀರು ಆಗಲಿ, ಬ್ಲೆಸ್ಡ್ ರೋಸರಿ, ಅದೆಲ್ಲ ತುಂಬ ಐಟಮ್ಸ್ ಈ ಸ್ಟಾಲಲ್ಲಿ ಸಿಗ್ತಿದೆ. ನಾವೀಗ ಓಲ್ಡ್ ಚರ್ಚ್ ಕಡೆ ಹೋಗ್ತಿದ್ದೀವಿ. ಆವಾಗ ನಾನು ತೋರಿಸಿದ್ದು ಅದು ಹೊಸ ಚರ್ಚ್, ಇದು ಓಲ್ಡ್ ಚರ್ಚ್. ಇಲ್ಲಿ ಫಸ್ಟ್ ಬಿಲ್ಡ್ ಚರ್ಚ್ ಇದು ಫಸ್ಟ್ ಬಿಲ್ಡ್ ಚರ್ಚ್. ಇಲ್ಲಿ ಕೂಡ ತುಂಬ ಜನರು ಬಂದು ಪ್ರೇ ಮಾಡ್ತಾರೆ ಹಾಗೂ ಅವರ ಹರಕೆಲ್ಲ ಹಾಕಿದರೆ ಮಕ್ಕಳಿಗೋಸ್ಕರ ಮಕ್ಕಳನ್ನು ಅಲ್ಲಿ ಚರ್ಚ್ ಟೇಬಲ್ ಮೇಲೆ ಕೂಡ ಅವರು ಇಟ್ಟು ಪ್ರಾರ್ಥನೆ ಮಾಡ್ತಾರೆ. ನಾವು ಯಾವಾಗಲೂ ಇಲ್ಲಿ ಬಂದರೆ ಸ್ವಲ್ಪ ಒಂದು 10 ಮಿನಿಟ್ಸ್ ನಾನಿಲ್ಲಿ ಸ್ಪೆಂಡ್ ಮಾಡ್ತೀನಿ. ಇದು ಅವರು ಸ್ಯಾಕ್ರಿಮೆಂಟ್ ಹೊರಗಡೆ ಇಟ್ಟಿದ್ದಾರೆ. ನೋಡಿ, ಇದು ಮಿರಾಕಲ್ ಸ್ಟ್ಯಾಚು. ಇದು ಈ ಚರ್ಚ್ ಕಟ್ಟುವ ಮುಂಚೆ ಇಲ್ಲಿ ಒಂದು ಮಿರಾಕಲ್ ಆಗಿತ್ತಲ್ಲ, ಇದೇ ಸ್ಟ್ಯಾಚು. ಅದಕ್ಕೆ ಇಲ್ಲಿ ತುಂಬ ಜನರು ಬರ್ತಾರೆ, ತುಂಬ ಜನ ಪ್ರೇ ಮಾಡ್ತಾರೆ, ಕಣ್ಣೀರು ಹಾಕಿ ಪ್ರೇ ಮಾಡಿ ಅವರೆಲ್ಲ ಪ್ರಾಬ್ಲಮ್ಸನ್ನು ಇಲ್ಲಿ ಈ ಮಿರಾಕಲ್ ಸ್ಟ್ಯಾಚು ಮುಂದೆ ಅವರು ಇಡ್ತಾರೆ. ನೋಡಿ, ಇದೇ ಮಿರಾಕಲ್ ಸ್ಟ್ಯಾಚು.
ನೋಡಿ ಇಲ್ಲಿ ಸ್ಯಾಕ್ರಮೆಂಟ್ ಇದೆ, ಅದಕ್ಕೋಸ್ಕರ ಇಲ್ಲಿ ಕೂಡ ಅವರು ಬಂದು ಪ್ರೇ ಮಾಡ್ತಾರೆ. ಇದು ಓಲ್ಡ್ ಚರ್ಚ್ ಎಲ್ಲಿದೆ ಅಲ್ಲೇ ಇದೆ ಇದು. ನಾನು ಕಿಯಾನಿಗೋಸ್ಕರ ತುಂಬ ಪ್ರೇ ಮಾಡಿದ್ದೆ, ಅದಕ್ಕೆ ನಾನಿಲ್ಲಿ ಕಿಯಾನಿಗೆ ಇಲ್ಲಿ ಇಟ್ಟು ಜಸ್ಟ್ ಒಂದು ನಿಮಿಷ ನಾನು ಜಸ್ಟ್ ಪ್ರೇ ಮಾಡಿದೆ ಅವನ ಹೆಲ್ತ್ಗೋಸ್ಕರ, ಅವನ ಬೆಟರ್ಮೆಂಟ್ಗೋಸ್ಕರ. ಇಲ್ಲಿ ಅವರು ಬ್ಲೆಸ್ಡ್ ನೀರು, ಪವಿತ್ರವಾದ ನೀರು ಹಾಗೂ ಫ್ಲವರ್ಸನ್ನು ಕೊಡ್ತಾರೆ ಅಲ್ಲಿ ಅರ್ಪಿಸಲಿಕ್ಕೆ. ಅಲ್ಲಿ ಮಿರಾಕಲ್ ಸ್ಟ್ಯಾಚು ಒಂದು ಪ್ಲೇಸ್ ಇದೆ, ಅಲ್ಲಿ ಅರ್ಪಿಸಲಿಕ್ಕೆ ಇಲ್ಲಿ ತುಂಬ ಫಾದರ್ಸ್ಗಳು ಎಲ್ಲ ಕೊಡ್ತಾರೆ, ಅವರದ್ದು ಸರ್ವಿಸ್ ಆ್ಯಕ್ಚುಲಿ. ಈಗ ನಾವೀಗ ಕಿಯಾನಿಗೆ ಹೇಳ್ತಿದ್ದೀನಿ ಬೆನ್ನೋಡಿಲಿಕ್ಕೆ, ನನಗೆ ಅರ್ಥ ಆಗಲಿಲ್ಲ ನೋಡಿ. ಈಗ ಚರ್ಚ್ ಒಳಗದೆಲ್ಲ ಸ್ಟಾಲ್ಸ್ ಆಗಲಿ ಸ್ಟ್ಯಾಚ್ಯೂಸ್ ಆಗಲಿ ಪ್ರೇ ಎಲ್ಲ ಮಾಡಿ ಎಲ್ಲ ಆಯಿತು. ಈಗ ಟೈಮ್ ಎಷ್ಟು ಗೊತ್ತುಂಟಾ? ಆಲ್ಮೋಸ್ಟ್ ಈಗ 12:30 ಆಗಿದೆ. ತುಂಬ ಟಯರ್ಡ್ ಆಗಿದೆ ನನಗೆ. ಈಗ ನಾವು ಹೋಗ್ತಿದ್ದೇವೆ ಹೊರಗಡೆ. ನೀವು ನೋಡಿ ಎಷ್ಟು ಲೈಟಿಂಗ್, ಎಷ್ಟು ಜನ ಸ್ಟಿಲ್ ಇರ್ತಾರೆ, ಫೋಟೋಸ್ ತೆಗೆದು ಫ್ಯಾಮಿಲಿ ಜೊತೆ ಅವರ ಟೈಮ್ ಕಳೀತಾ ಇದ್ದಾರೆ. ಸರ್ ಇದು 5 days ಏನು ಆ್ಯನ್ಯುವಲ್ ಫೀಸ್ಟ್ ಹೇಳಿದೆವಲ್ಲ, ಹತ್ತೂರು ಆ್ಯನ್ಯುವಲ್ ಫೀಸ್ಟಿಗೆ ಅವ್ರು ಫುಲ್ ಡೆಕೋರೇಟ್ ಮಾಡ್ತಾರೆ. ಇದು ಹರಕೆದು ಸ್ಟಾಲ್ಸ್, ಇದು ಕೂಡ ತುಂಬ ಜನ ಹರಕೆ ಹಾಕ್ತಾರೆ. ಯಾವ ಹಬ್ಬಕ್ಕೆ ಹೋದರೆ ಇದೊಂದು ಮಸ್ಟ್, ತಂಬೆಗುಳಿ ಹಾಗೂ ಅದು ಖರ್ಜೂರ ಅದೆಲ್ಲ ಅವ್ರು ಸೇಲ್ ಮಾಡ್ತಿದ್ದಾರೆ. ಈಗ ಜಿಲೇಬಿ ನಾವು ತಿನ್ನಲಿಕ್ಕೆ ಬಂದಿದ್ದೇವೆ. ನನಗೆ ಸ್ವೀಟ್ಸ್ ಅಷ್ಟು ಇಷ್ಟ ಇಲ್ಲ, ಬಟ್ ಸ್ಟಿಲ್ ಇದು ಯಮ್ಮಿ ಕಾಣ್ತಾ ಉಂಟು, ಯಾಕೆಂದರೆ ತುಂಬ ಫ್ರೆಶ್ ಇದೆ ಐಟಮ್ಸ್. ನನ್ನ ಕಸಿನ್ ಪರ್ಚೇಸ್ ಮಾಡಿದ್ದಾರೆ, ನಾನು ತಿಂತಿದ್ದೇನೆ. ಕಿಯಾನಿಗೆ ನಾನು ತಿನ್ನಿಸ್ತಾ ಇದ್ದೇನೆ. ನಾವು ಚರ್ಮುರಿ ಹಾಗೂ ಚಕ್ಕುಲಿ ಪರ್ಚೇಸ್ ಮಾಡಿದ್ದೇವೆ. ಹಲ್ವ ಎಲ್ಲ ಮನೆಯಲ್ಲಿ ಫುಲ್ ಸ್ಟಾಕ್ ಇದೆ, ಅದಕ್ಕೆ ಜಸ್ಟ್ ಚಕ್ಕುಲಿ ಹಾಗೂ ಚರ್ಮುರಿ ಈ ಸ್ಟಾಲಿಂದ. ಹಾಗೂ ಕಸಿನ್ಸ್ ಜಿಲೇಬಿ ಆಗಲಿ ಮತ್ತು ಬೇರೆ ಐಟಮ್ಸ್ ಕೂಡ ಅವರು ಪರ್ಚೇಸ್ ಮಾಡಿದ್ದಾರೆ. ನೋಡಿ 12:30 ಆಗಿದೆ, ಕ್ರೌಡ್ ನೋಡಿ ಇನ್ನೂ ಕೂಡ ಅವ್ರು ಬರ್ತಾ ಇದೆ, ತುಂಬ ಜನ ನೋಡಿ. ನಮಗೆ ಸಾಕಾಗಿದೆ, ಅದಕ್ಕೆ ನಾವು ಶುಗರ್ ಕೇನ್ ಜ್ಯೂಸ್ ಕುಡಿಯುವಂಥ ಈ ಸ್ಟಾಲಿಗೆ ಬಂದಿದ್ದೇವೆ. ಕೋಲ್ಡ್ ಶುಗರ್ ಕೇನ್ ಜ್ಯೂಸ್. ನಾನು ಕ್ಯಾನಿಗೆ ಬೆಲೂನ್ ಪರ್ಚೇಸ್ ಮಾಡಿದ್ದೇನೆ, 100 ರೂಪೀಸ್ ಆಯಿತು ಈ ಚಿಕ್ಕ ಬೆಲೂನಿಗೆ. ಫೈನಲಿ ಸ್ವಲ್ಪ ರಿಲೀಫ್ ಸಿಕ್ಕಿತು ಜ್ಯೂಸ್ ಕುಡಿದು. ಕೋಲ್ಡ್ ಕೂಡ ಇದೆ ಹೊರಗಡೆ, ಬಟ್ ಸ್ಟಿಲ್ ನಮಗೆ ಕೋಲ್ಡ್ ಐಟಮ್ಸ್ ಎಲ್ಲ ಇಕ್ಕಲ್ಲ. ಜಾತ್ರೆಯಲ್ಲಿ ತುಂಬ ಸ್ಟಾಲ್ಸ್, ಯಾರಿಗೆ ಅಂದರೆ ಒಂದು ಮಕ್ಕಳಿಗೆ ಅಟ್ರ್ಯಾಕ್ಟ್ ಮಾಡಲಿಕ್ಕೆ, ಪ್ಲಸ್ ಹುಡುಗಿಯರಿಗೆ ಬ್ಯಾಂಗಲ್ಸ್ ಆಗಲಿ ಇಯರಿಂಗ್ಸ್ ಆಗಲಿ ತುಂಬ ವೆರೈಟಿ ಇತ್ತು. ಅಷ್ಟೇ ಜೆಂಟ್ಸಿಗೆಲ್ಲ ಅಷ್ಟೇನಿಲ್ಲ, ಒಂದು 2-3 ಸ್ಟಾಲ್ ಅಷ್ಟೇ, ಬೇರೆ ಅಷ್ಟೇನು ವೆರೈಟಿ ಜೆಂಟ್ಸಿಗೆ ಸಪ್ರೇಟ್ ಇರಲಿಲ್ಲ. ನನಗೆ ಇದು ಸ್ಟಾಲ್ ಲೈಕ್ ಆಗಿದೆ, ಯಾಕೆಂದರೆ ಇಲ್ಲಿ ಯಾವುದು ಐಟಮ್ಸ್ ಪರ್ಚೇಸ್ ಮಾಡಬೇಕಾದ್ರೆ ಜಸ್ಟ್ 100 ರೂಪೀಸ್ ಕೊಡಲಿಕ್ಕೆ. ಬ್ಯಾಂಗಲ್ಸ್ ಆಗಲಿ ಇಯರಿಂಗ್ಸ್ ಆಗಲಿ ಜಸ್ಟ್ ಅವ್ರು ಹೇಳಿದ್ರು 3 months ಒಳ್ಳೆ ಬರ್ತದೆ, ಅದು ಆದಮೇಲೆ ಅದು ಕಲರ್ ಹೋಗ್ತದೆ. ಕರಿಯಮಣಿ ಆಗಲಿ
ಬ್ರೇಸ್ಲೆಟ್ ಆಗಲಿ ಎಲ್ಲ ತುಂಬ ಅಂದರೆ ತುಂಬ ಒಳ್ಳೆಯದಿತ್ತು. ಇದೆಲ್ಲ ಹೌಸ್ ವೇರ್ ಡ್ರೆಸ್ ಪ್ಯಾಂಟ್ಗಳು ಇವೆ ಇಲ್ಲಿ. ಎಲ್ಲ ಕೈಗೆ ಹಾಕಲಿಕ್ಕೆ ಬ್ರೇಸ್ಲೆಟ್, ಕಾಲಿಗೆ ಆಗಲಿಕ್ಕೆ, ಜಾಯಿಂಟ್ ವೀಲ್ ರೈಡ್ಸೆಲ್ಲ ಇತ್ತು. ನಾವು ರೈಡ್ಸ್ ಕಡೆ ಎಲ್ಲ ಹೋಗಲಿಲ್ಲ, ಯಾಕೆಂದರೆ ಆಲ್ರೆಡಿ ಲೇಟ್ ಆಗಿತ್ತಲ್ಲ. ಇದು ರಿಂಗ್ಸ್ ದೃಷ್ಟಿ ಇತ್ತು ಅಂತ ಹೇಳ್ತಾರೆ. ಇಲ್ಲಿ ಬ್ಯಾಗ್ ಪರ್ಚೇಸ್ ಮಾಡಲಿಕ್ಕೆ ಬಂದಿದ್ದೇವೆ. ಅವರು 200 ರುಪೀಸ್ ಹೇಳಿದರು ಈ ಬ್ಯಾಗಿಗೆ. ನನ್ನ ಕಸಿನ್ ಅವಳು 100 ರುಪೀಸ್ ಬ್ಯಾಗ್ ಪರ್ಚೇಸ್ ಮಾಡಿದ್ದಾಳೆ. ನಾವು ಒಂದು 200 ರುಪೀಸ್ ಬ್ಯಾಗ್ ಪರ್ಚೇಸ್ ಮಾಡಿದ್ದೇವೆ. ಅಂದರೆ ಕೆಲವು ಸತಿ ಮಗುವಿನ ಡ್ರೆಸ್ ಅದೆಲ್ಲ ತುಂಬ ಇರ್ತದಲ್ಲ ಬಟ್ಟೆ, ಅದಕ್ಕೆ ಒಂದು ದೊಡ್ಡ ಬ್ಯಾಗ್ ಪರ್ಚೇಸ್ ಮಾಡುವ. ಕ್ವಾಲಿಟಿ ಓಕೆ 200ಗೆ, ಅದು ಕ್ವಾಲಿಟಿ ಒಳ್ಳೆಯದಿತ್ತು. ನಾವು ಲೈಮ್ ಸೋಡಾ ಕುಡಿಲಿಕ್ಕೆ ಬಂದಿದ್ದೇವೆ, ಸಾಕಾಗಿ ಹೋಗಿದೆ ಅದಕ್ಕೋಸ್ಕರ. ನೆಕ್ಸ್ಟ್ ಚರ್ಮುರಿ ಕಡೆ ಬಂದಿದ್ದೇವೆ. ಚರ್ಮುರಿ ಅಂದರೆ ಮಸ್ಟ್ ಅದ, ಯಾವ ಹಬ್ಬಕ್ಕೂ ಹೋದರೆ ಅದಕ್ಕೆ ಚರ್ಮುರಿ ತಿನ್ನಲಿಕ್ಕೆ ಬಂದಿದ್ದೇವೆ. ಅದು ಮಾವಿನಕಾಯಿ ನೋಡುವಾಗ ತಿನ್ನುವಂತ ಆಗ್ತದೆ, ಮಾವಿನಕಾಯಿ ಕೂಡ. ವಾಟರ್ಮೆಲನ್ ಸೇಲ್ ಮಾಡ್ತಿದ್ದಾರೆ. ತುಂಬ ಅಂದರೆ ತುಂಬ ವಾಟರ್ಮೆಲನ್ ಚಾಟ್ ಹಾಕಿ ಅದು ಈಗ ತಿನ್ನಲಿಕ್ಕೆ ಬಂದಿದ್ದೇವೆ. ಹಾಗೂ ಬೇರೆ ಸ್ಟಾಲ್ಗಳಲ್ಲಿ ಎಲ್ಲೋ ಕಲರ್ ವಾಟರ್ಮೆಲನ್ ಕೂಡ ಬಂದಿದೆ ಹೇಳಿದ್ರು ನನ್ನ ಕಸಿನ್. ಅದಕ್ಕೆ ಆ ಕಡೆ ನಾವು ಹೋಗ್ತೀವಿ ನೋಡುವ ಸಿಗ್ತದ ಇಲ್ವಾ ಅಂತ. ನನ್ನ ಫೇವ್ರೆಟ್ ಹ್ಯಾಂಗ್ಯೂ ಸಾಫ್ಟಿ ಕೂಡ ನಾವು ತಿಂದಿದ್ದೇವೆ. ಇಲ್ಲೊಂದು ಸ್ಟಾಲ್ ಇತ್ತು. ಯಾವುದಾದ್ರೂ ಟಾಯ್ಸ್ ಬೇಕಾದ್ರೆ ಜಸ್ಟ್ 150 ರುಪೀಸ್. ಅದು ವರ್ತ್ ಅನಿಸುತ್ತೆ ನನಗೆ. ವರ್ತ್ ಅಂದರೆ ತುಂಬ ಒಳ್ಳೆಯದು. ಕಾರ್ಸ್ ಆಗಲಿ, ಬೈಕ್ ಆಗಲಿ, ಬೇರೆ ಯಾವುದಾದ್ರೂ ಟಾಯ್ಸ್ ಗರ್ಲ್ಸಿಗೆ ಬಾಯ್ಸಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು. 150 ರುಪೀಸ್ ಅಷ್ಟೇ. 2 ಸ್ಟಾಲ್ ಇದೆ, ಖಾಲಿ 150. ಇದು ವಿಡಿಯೋ
ನಾವೆಲ್ಸ್ ಕೂಡ ಅವರು ಸೇಲ್ ಮಾಡ್ತಿದ್ದಾರೆ. ಫ್ರಿಕ್ಷನ್ಸ್ ಆಗಲಿ, ಕ್ಲಿಪ್ಪಿಂಗ್ಸ್ ಆಗಲಿ, ಅದೆಲ್ಲ ಅವರು ಸೇಲ್ ಮಾಡ್ತಿದ್ದಾರೆ ಇಲ್ಲಿ. ನೋಡಿ ಇದೆ ಸ್ಟಾಲ್ 150. ತುಂಬ ಒಳ್ಳೆದಿತ್ತು ಫ್ಲವರ್ಸ್. ಅದಕ್ಕೆ ನಾವು ಈಗ ಪರ್ಚೇಸ್ ಮಾಡಲಿಲ್ಲ. ನಮಗೆ ಬೇರೆ ಸ್ಟಾಲ್ಸ್ ಇದೆಯಾ ಇಲ್ಲ ಜಸ್ಟ್ ಚೆಕ್ ಮಾಡಬೇಕಲ್ಲ ರೇಟ್. ಇಲ್ಲಿ ತಗೊಂಡ್ರೆ ಮತ್ತೆ ನನಗೆ ಸುಮ್ಮನೆ ತಗೊಂಡು ಅದೆಲ್ಲ ಆಗ್ತದೆ. ಅದಕ್ಕೆ ನಾವು ಜಸ್ಟ್ ಇದು ನೋಡಲಿಕ್ಕೆ ಬಂದಿದ್ದೇವೆ ಇದು ಸ್ಟಾಲ್. ನನಗೆ ತುಂಬ ನಿದ್ರೆ ಬರ್ತಿದ್ದೆ. ನಾವು ಆಟ ಆಡಿಸ್ತಾ ಇದ್ದೀವಿ ಅಲ್ಲಿ. ವೆರೈಟಿ ಟೈಪಲ್ಲಿ ಕ್ರಾಕ್ಸ್ ಕೂಡ ಇದೆ. ತುಂಬ ಒಳ್ಳೆಯದಿದೆ, ಕ್ವಾಲಿಟಿ ಒಳ್ಳೆಯದಿದೆ. ಒನ್ ಟೈಮ್ ಒಂದು 3-4 ಮಂತ್ಸಿಗೋಸ್ಕರ ಓಕೆ. ಕ್ಲಿಪ್ಸ್, ನೇಲ್ ಪಾಲಿಶ್ ಅದೆಲ್ಲ ಇದೆ. ನಮ್ಮಲ್ಲಿ ಬಂದಿದ್ದಾರೆ ಕೆಲವು ಪರ್ಚೇಸ್ ಮಾಡಲಿಕ್ಕೆ. ಯಾನಿಗೆ ಯಾವ ನಾಯಿ ಬೇಕಂತ ಕೇಳ್ತಿದ್ದೆ. ಅದಕ್ಕೆ ನಾವು ಒಂದು ಸಿಲೆಕ್ಟ್ ಮಾಡ್ತಿದ್ದಾನೆ. ಕಾರಿಗೆ ಫಿಕ್ಸ್ ಮಾಡಲಿಕ್ಕೆ ಅದು. ಇದೆಲ್ಲ ಕಿಚನ್ ಐಟಮ್ಸ್ ಇತ್ತು ನೋಡಿ. ಇದು ಎಲ್ಲೋ ವಾಟರ್ ಮೆಲನ್ ತುಂಬ ಯಮ್ಮಿ ಆಗಿದೆ. ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ಅದು ನೀವು ಕೊಡಬೇಕು, ಪ್ರಮೋಟ್ ಮಾಡ್ತೇವಲ್ಲ. ಇದು ತುಂಬ ಕಾಸ್ಟ್ಲಿ ಅನಿಸಿದ್ದು. 200 ರೂಪೀಸ್ ಹೇಳಿದ್ರು ಅದಕ್ಕೆ. ಇದು ಕ್ರಾಕರಿ ಐಟಮ್ಸ್ ನನಗೆ ಲೈಕ್. ಬಟ್ ಆಲ್ರೆಡಿ ಮನೆಯಲ್ಲಿ ತುಂಬ ಇದೆ ಕ್ರಾಕರಿ ಐಟಮ್ಸ್. ಅದಕ್ಕೆ ನಾನು ಪರ್ಚೇಸ್ ಮಾಡಲಿಲ್ಲ. ಬೇಜಾರು ಏನಂದರೆ ಮಕ್ಕಳು ಅವರ ಹೊಟ್ಟೆಪಾಡಿಗೋಸ್ಕರ ಅವರು ಈ ಥರದ್ದೆಲ್ಲ ಆ್ಯಕ್ಟ್ ಎಲ್ಲ ಮಾಡ್ತಾರೆ. ಬೇಜಾರಾಗ್ತದೆ ನೋಡುವಾಗ. ಬಟ್ ಏನು ಮಾಡೋದು, ತುಂಬ ಜನ ಬಂದು ಅವರು ಹಣ ಕೊಡ್ತಾರೆ. ಬಟ್ ಸ್ಟಿಲ್ ಪಾಪ. ಇಲ್ಲಿ ತುಂಬ ಡಿಫ್ರೆಂಟ್ ವೆರೈಟಿಯಾದ ಫ್ಲವರ್ಸ್ ಇತ್ತು. ಇದು ತುಂಬ ಲೈಕ್ ಆಯಿತು. ಡೀಲ್ ನನ್ನ ಹೆಸರು ಒಂದು ಸ್ಟಾರ್ ಕೂಡ ಇತ್ತಲ್ಲಿ. 200 ರೂಪೀಸ್ ಹೇಳಿದ್ರು ಅದಕ್ಕೆ.
ಬಟ್ ನನಗೆ ಅಷ್ಟಂದರೆ ಅಷ್ಟು ಲೈಕ್ ಆಗಲಿಲ್ಲ, ಯಾಕೆಂದರೆ ಅದು ತುಂಬ ಬಾಡಿ ಹೋಗಿತ್ತು ಅದು ಫ್ಲವರ್ಸ್. ಅದಕ್ಕೆ ನಾವು ಜಸ್ಟ್ ಹೋಗಿ ನೋಡಿದ್ವಿ, ಫ್ಲವರ್ಸ್ ಓಕೆ ಇಲ್ಲ ಅದೆಲ್ಲ. ಅಮ್ಮನಿಗೆ ಲೈಕ್ ಗಾರ್ಡನಿಂಗ್ ತುಂಬ ಲೈಕ್, ಬಟ್ ನಮ್ಮ ಮನೇಲಿ ಅಷ್ಟು ಪ್ಲೇಸ್ ಇಲ್ಲ ಗಾರ್ಡನಿಂಗ್ ಮಾಡಲಿಕ್ಕೆ. ಅದಕ್ಕೋಸ್ಕರ ನಾವು ಜಸ್ಟ್ ಅದೊಂದು ಗೊಂಡೆ ಹೂವನ್ನು ಪರ್ಚೇಸ್ ಮಾಡಿದ್ವಿ. ಅದು 150 ಅಂತ ಹೇಳಿದ್ರು ಅವರು, 150 ಅಂತ ಹೇಳಿದರು, 150. बहुत आदमी देखिए तो शेंदी ईट निकली जल्दी से बीत आदमी इम्पोर्ट है. ಇಲ್ಲಿ ವೆರೈಟಿ ಐಸ್ ಕ್ರೀಮ್ ಸ್ಟಾಲ್ಗಳು ಕೂಡ ಇವೆ. ಐಡಿಯಲ್ಸ್ ಆಗಲಿ, ಅಮೂಲ್ ಆಗಲಿ, ಹ್ಯಾಂಗ್ಯೋ ಆಗಲಿ. ಚರ್ಮುರಿ ಅನ್ನ ಇದನ್ನ ಪರ್ಚೇಸ್ ಮಾಡಿದ್ವಿ. ಇದು 100ಗೆ 2 ಅಂತ ಹೇಳಿದರು ಪೀಸ್, 120ಗೆ 2. ಮತ್ತು ನನಗೆ ಅಷ್ಟು ಲೈಕ್ ಆಗಲಿಲ್ಲ. ನಾವು ಯಾವುದು ಪರ್ಚೇಸ್ ಮಾಡಿದ್ವಿ ಅಂದರೆ ಇದು ಪರ್ಚೇಸ್ ಮಾಡಿದ್ದೇವೆ. ತುಂಬ ಜನ ಪೊಲೀಸ್ ಕೂಡ ಆನ್ ಡ್ಯೂಟಿಯಲ್ಲಿ ಇದ್ದಾರೆ. ಪಾಪ ಅವರು ತುಂಬ ಅಂದರೆ ತುಂಬ ಕೇರ್ ತೆಗೊಳ್ತಾ ಇದ್ದಾರೆ. ತುಂಬ ಜನ ಇದ್ದಾರಲ್ಲ ಇಲ್ಲಿ ನೋಡಿ. ಈಗ ಆಲ್ಮೋಸ್ಟ್ 1:30 ಆಗಿದೆ, ಬಟ್ ಸ್ಟಿಲ್ ನೋಡಿ ಜನಸಾಗರ ಜನ ಇದ್ದಾರೆ. ಬಾಂಬೆ ವಡಾ ಪಾವ್ ಕೂಡ ಇಲ್ಲಿ ಸಿಗ್ತದೆ. ಬ್ಯಾಂಗ್ಳೂರು ದೊಣ್ಣೆ ಬಿರಿಯಾನಿ ಕೂಡ ಇಲ್ಲಿತ್ತು. ಡ್ರೆಸ್ಸಸ್ ಇತ್ತು, ತುಂಬ ವೆರೈಟಿಯಾದ ಐಟಮ್ಸ್ ಇತ್ತು ಈ ಸತಿ. ಶವರ್ಮ ಇತ್ತು, ಬಟ್ ನಾವು ಆಲ್ರೆಡಿ ಚಿಕನ್ ಎಲ್ಲ ತಿಂದ್ವಿ, ಅದಕ್ಕೆ ನಾವು ಇಲ್ಲಿ ತಿನ್ನಲಿಲ್ಲ ಈ ಸತಿ. ನನ್ನ ಕಸಿನ್ ನನ್ನ ಮಗಗೋಸ್ಕರ ಡಾಲ್ ಕೂಡ ಪರ್ಚೇಸ್ ಮಾಡಿದ್ದಾಳೆ. ಅವಳು ತುಂಬ ಐಟಮ್ಸ್ ಪರ್ಚೇಸ್ ಮಾಡಿದ್ದಾಳೆ. ಡಾಲ್ ಆಗಲಿ, ಕಾರ್ ಆಗಲಿ, ಬೇರೆ ಐಟಮ್ಸ್ ಎಲ್ಲ ಅವಳು ಪರ್ಚೇಸ್ ಮಾಡಿದ್ದಾಳೆ. ಇದೆಲ್ಲ ಸ್ವೆಟರ್ ನನಗೆ ಜಸ್ಟ್ ಬೇಕಿತ್ತು, ಅದು ಕಿಯಾನಿಗೋಸ್ಕರ ಎಷ್ಟು ಆಗ್ತದೆ ಅಂತ. ಬಟ್ ನನಗೆ ವರ್ತ್ ಅಂತ ಅನ್ನಿಸ್ಲಿಲ್ಲ, ಕ್ವಾಲಿಟಿ ಅಷ್ಟು ಒಳ್ಳೇದಿರಲಿಲ್ಲ, ಅದಕ್ಕೋಸ್ಕರ. ಇದು ಲಾಸ್ಟ್ ಅವ್ರು ಸ್ಟಾಲ್ ಕ್ಲೋಸ್ ಮಾಡ್ತಿದ್ದಾರೆ, 1:30 ಆಗಿದೆ ಅಲ್ಲ, ಅದಕ್ಕೆ ಜಸ್ಟ್ ಒಂದು ಲಾಸ್ಟ್ ಒಂದು ಗ್ಲಿಮ್ಸ್ ಸಿಕ್ತು ನನಗೆ. ಅವ್ರು ಹೊರಡ್ತಾ ಇದ್ರು. ಇದೆಲ್ಲ ಟ್ಯಾಟೂ ಮೇಕಿಂಗ್, ಬಟ್ ಐ ಡೋಂಟ್ ಸಜೆಸ್ಟ್, ಯಾಕಂದರೆ ನನಗೆ ಲೈಫ್ ಇಲ್ಲ. ಇದು ಒಳ್ಳೆಯದಲ್ಲ ಸ್ಕಿನ್ನಿಗೆ ಆಗಲಿ ಹೆಲ್ತಿಗೆ ಆಗಲಿ. ಈ ಟೈಪ್ ಟ್ಯಾಟೂ ವಿದೌಟ್ ಎನಿ ಏನಪ್ಪ ಪ್ರಿಕಾಷನ್ಸ್ ಅದು ಒಳ್ಳೆಯದಲ್ಲ. ಅದಕ್ಕೆ ಅಮ್ಮ ಇದು ಜಸ್ಟ್ ಪರ್ಚೇಸ್ ಮಾಡಿದರು. ಇದು ಗೋಲಿ ಸೋಡಾ. ಇಲ್ಲಿ ವೆರೈಟಿ ಆದ ಗೋಲಿ ಸೋಡಾಗಳು ಸಿಗ್ತವೆ. ವೆರೈಟಿ ರಮ್ ಆಗಲಿ, ಬ್ಲೂಬೆರಿ ಆಗಲಿ, ಲೈಮ್ ಆಗಲಿ. ಬಟ್ ಆ್ಯಕ್ಚುಲಿ ಇಟ್ ವಾಸ್ ದ ವರ್ಸ್ಟ್. ಬೇರೆ ಒಳ್ಳೆದಿತ್ತು, ಬಟ್ ಐ ಡಿಂಟ್ ಲೈಕ್ ರಮ್ ಒನ್. ನಮಗೆ ಈ ಸ್ಟಾಲಲ್ಲಿ ವರ್ತ್ ಆಗಿ ಕಾಣಿಸಿತ್ತು, ಅದಕ್ಕೆ ನಾವು 2 ಫ್ಲವರ್ ವಾಸ್ ಪರ್ಚೇಸ್ ಮಾಡಿದ್ದೇವೆ. ಇದಕ್ಕಿದು 60 ರುಪೀಸ್ ಟೇಬಲ್ ಮೇಲೆ ಇಡಲಿಕ್ಕೆ. ತುಂಬ ಒಳ್ಳೆದಿತ್ತು, ಒಳ್ಳೆ ಕ್ವಾಲಿಟಿ ಒಳ್ಳೆದಿದೆ. 60 ರುಪೀಸ್ ವರ್ತ್ ಅಂತ ಅನಿಸ್ತು ನನಗೆ.
ನನ್ನ ಹಸ್ಬೆಂಡ್ ಹಾಗೂ ಅವರ ಕಸಿನ್ ರಮ್ ಗೋಳಿ ಸುಡೋ ಟ್ರೈ ಮಾಡುವಂತ ಹೇಳಿದರು. ಅದಕ್ಕೋಸ್ಕರ ಇಲ್ಲಿ ನಾವು ಈಗ ಬಂದಿದ್ದೇವೆ. ನನಗೆ ಆ್ಯಕ್ಚುಲಿ ಹೇಳಿದ್ದೇನೆ ನಾನು ಬ್ಲೂ ಲೈಕ್ ನನಗೆ, ಬಟ್ ಅವ್ರು ಕೇಳಿಲ್ಲ ಟ್ರೈ ಮಾಡುವಂತ. ನೋಡುವ ಹೇಗಿದೆ ಅಂತ. ನೋಡಿ ಅವರ ಮುಖ ನೋಡಿ ಹೇಗಿದೆ ಅಂತ. ಯಾವಾಗಲೂ ಒಳ್ಳೆ ಒಂದು ಬೇರೆ ಬೇರೆ ವೆರೈಟಿ ಟ್ರೈ ಮಾಡೋದು ಪಾಪಕ್ಕೆ. ನನಗೆ ತುಂಬ ಅದಷ್ಟು ಒಳ್ಳೆಯದಿಲ್ಲ. ನಮ್ಮನಿಗೆ ಸಹ ಕೂಡ ಲೈಕ್ ಆಗಲಿಲ್ಲ. ನಾವು ಕೂಡ ನೋಡಿ ಇಲ್ಲಿ ಫೈಟ್ ಆಗ್ತಾ ಉಂಟು. ನಾವು ಜ್ಯೂಸ್ ಕುಡಿಯುವಾಗ ಏನಂತ ಗೊತ್ತಿಲ್ಲ, ಬೆಳ್ತಿಗೆ ಹೊಡಿತಾ ಇದ್ರು. ನಮಗೆ ತುಂಬ ಭಯ ಆಯಿತು. ಅಮ್ಮ ಕೂಡ ಓಡಿ ಬಂದರು, ಪೊಲೀಸ್ ಇದ್ದರು. ಅದಕ್ಕೋಸ್ಕರ ಎಲ್ಲ ಸಿಚುವೇಶನ್ ಕಾಮ್ ಆಗೋಯಿತು. ನೋಡಿ ಹೀಗೆ ಓಡ್ತಿದ್ದಾರೆ ಅಂತ. ತುಂಬ ಜನ ಬಿದ್ದರು ಕೂಡ. ನೋಡಿ ಅಮ್ಮ ಕೂಡ ಓಡಿ ಬಂದು ಏನಂತ ಗೊತ್ತಿಲ್ಲ, ಇಶ್ಯೂ ಏನಂತ ಗೊತ್ತಿಲ್ಲ. ಸಡನ್ ಆಗಿ ಅವರು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದರು. ಮತ್ತು ಪೊಲೀಸ್ ಅಂದರೆ ತುಂಬ ನೋಡಿ ಎಷ್ಟು 2 o'clock ಆಗಿದೆ ಈಗ ನೈಟ್. ಬಟ್ ಸ್ಟಿಲ್ ನೋಡಿ ಅವರು ನಮಗೋಸ್ಕರ ಎಷ್ಟು ಸೇಫ್ ಗಾರ್ಡ್ ಮಾಡ್ತಿದ್ದಾರೆ. ಅದಾದಮೇಲೆ ಸ್ವಲ್ಪ ಸಮಯ ನಂತರ ಸ್ವಲ್ಪ ಕಾಮ್ ಆಯಿತು. ಇದೆಲ್ಲ ಬೆಲೂನ್ಸ್ ಅವರೆಲ್ಲ ಬಿಸಾಡಿ ಹೋಗಿದ್ದಾರೆ ಅವರು. ಮತ್ತು ನಮಗೆ ಕೂಡ ಸಾಕಾಯಿತು. ಅದಕ್ಕೆ ನಮಗೆ ಒಂದು ಬೆಲೂನ್ ಸಿಕ್ತು, ಫ್ರೀ ಬೆಲೂನ್. ನನ್ನ ಹಸ್ಬೆಂಡ್ ಕಸಿನ್ಸ್ ಕೂಡ ಸಿಕ್ಕಿದ್ರು ಇಲ್ಲಿ. ಈಗ ನಾವು ಮನೆಗೆ ಹೋಗಲಿಕ್ಕೆ ಹೊರಟಿದ್ದೇವೆ. अलंगा आइसक्रीम से ले ले. ಈಗ ನಾವು ಇಲ್ಲಿ ಹೋಗ್ತಿದ್ದೇವೆ. ನಾವು ಕಾರ್ ನಮ್ಮ ಕಸಿನ್ ಮನೆ ಕಡೆ ಪಾರ್ಕ್ ಮಾಡಿದ್ದೇವೆ. ಅದು ಮಿರಾಕಲ್ ಫಾಂಡ್ ಹತ್ತಿರ ಇದೆ. ಸೊ ಅಲ್ಲಿ ಹೋಗಿ ಈಗ ಎಲ್ಲ ಪ್ಯಾಕ್ ಮಾಡಿ ಹೋಗ್ತಿದೆ. ನನಗೆ ಪಾಪ ನಿದ್ರೆ ಬರ್ತಾ ಉಂಟು. ತುಂಬ ಹೊತ್ತಾಗಿದೆ, ಎಲ್ಲ ಆಲ್ಮೋಸ್ಟ್ ಈಗ 2 o'clock ಆಗಿದೆ ಪಾಪ. ಯಾರೆಲ್ಲ ಕಾರ್ಕಳ ಹತ್ತೂರು ಚರ್ಚ್ಗೆ ಬರಲಿಲ್ಲ, ಪ್ಲೀಸ್ ಡು ವಿಸಿಟ್ ಮಾಡಿ. ನೆಕ್ಸ್ಟ್ ಇಯರ್ ಇದೇ ಟೈಮಲ್ಲಿ ಅವರು ಫೀಸ್ಟನ್ನು ಅವರು ಇಡ್ತಾರೆ. ಸೊ ಆ ಟೈಮಲ್ಲಿ ಬನ್ನಿ ಹಾಗೂ ನಿಮ್ಮ ಡೇಯನ್ನು ಒಳ್ಳೆಯದಾಗಿ ಸ್ಪೆಂಡ್ ಮಾಡಿ.